ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಬೆಳಿಗ್ಗೆನೇ ನನ್ನ ತಂಗಿ ಫೋನ್ ಮಾಡಿ ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗಬೇಕು ಬಾರೆ, ಅಕ್ಕನೂ ಬರ್ತಾಳಂತೆ ಅಂದ್ಲು. ಸರಿ ಓಕೆ ಬಿಡಮ್ಮ, ನಾನು ಬರ್ತೀನಿ ಅಂತ ಶಾಪಿಂಗ್ ಹೋದ್ವಿ. ಹೋಗ್ತಾ ಅಲ್ಲೇ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಆಹಾ, ಆಚೆಯಿಂದನೇ ನೋಡ್ತೀವಿ ಗಂಗಮ್ಮ ತಾಯಿಗೆ ಕಾಳಿಕಾದೇವಿ ಅಲಂಕಾರ, ಅಂಬಾರಿ ಮೇಲೆ ಕುಳಿತಿರುವಂತಹ ತಾಯಿ ಗಂಗಮ್ಮ, ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಅಂತ. ಜೊತೆಗೆ ಎಲ್ಲೆಲ್ಲೂ ಯೆಲ್ಲೋ ಕಲರ್ ಸೀರೆ ಉಟ್ಕೊಂಡಿರೋ ಹೆಂಗಸರು, ನಂದಿ ಮುಂದೆ ಇರುವಂತಹ ಗಣೇಶ, ಮತ್ತು ಹಾಗೆ ಮೆಟ್ಲತ್ಕೊಂಡು ಒಳಗಡೆ ಹೋಗ್ತಾ ಇದ್ವಾ, ಅಲ್ಲೊಬ್ಬರು ಕೇಳೇ ಬಿಟ್ರು, ಏನಮ್ಮ ಇಷ್ಟೊತ್ತ ಬರೋದು, ಮನೇಲಿ ಏನು ಕೆಲಸ ಮಾಡ್ತಿರ್ತೀರ ನೀವು, ದೇವಸ್ಥಾನಕ್ಕೆ ಬೇಗ ಬರ್ಬೇಕು ತಾನೇ ಅಂತ ಅಂದರು. ಅಣ್ಣೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಒಳಗಡೆ ಹೋದ್ವಿ. ಹೋಗ್ತಾ ಹಾಗೆ ಹೆಂಗಸರನ್ನೆಲ್ಲ ನೋಡಿಕೊಂಡು ಆ ದೀಪ ಅಲಂಕಾರ, ಆ ವೈಭವವಾದ ಅಲಂಕಾರನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣವೇ ಗಂಗಮ್ಮ ತಾಯಿ ವಿಗ್ರಹ ನೋಡಿ ತುಂಬ ಖುಷಿ ಆಯಿತು. ಒಳಗಡೆ ಹೋಗ್ತಿದ್ದಂಗೆ ಅಪ್ಪ ಯಾವುದೋ ಬೇರೆ ದೇವಲೋಕಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನಿಸ್ಬಿಡ್ತು. ತಾಯಿ ಗಂಗಮ್ಮನ ದೇವಾಲಯನ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಹೊಳಿತಾಯಿತ್ತು, ಜಗಮಗ ಅಂತ. ದೇವಿಯನ್ನು ನೋಡಿದ್ವಿ. ಕಣ್ಣಲ್ಲಿ ಹಾಗೆ ನೀರು ಬಂದ್ಬಿಡ್ತು. ತಾಯಿ ಗಂಗಮ್ಮನ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಆ ದೇವ್ರನ್ನ ಕೇಳಿಕೊಂಡು ಅಮ್ಮ ತಾಯಿ ಕಾಪಾಡಮ್ಮ ಅಂತ ಹೇಳಿ ಪ್ರದಕ್ಷಿಣೆ ಹಾಕೋಣ ಅಂತ ಬಂದರೆ, ಅಲ್ಲಿ ದೇವಿಯ 9 ಅವತಾರಗಳನ್ನು ವಿಗ್ರಹಗಳನ್ನು ಮಾಡಿ ಅಲಂಕಾರ ಮಾಡಿದ್ರ. ವಾವ್, ಒಂದೊಂದು ದೇವಿನೂ ಎದ್ದು ಬರೋ ಥರ ಇತ್ತು. ಅದನ್ನೆಲ್ಲ ಹಾಗೆ ಕಣ್ಣು ತುಂಬ್ಕೊಂಡ್ವಿ. ದೇವಿಯ 2ನೇ ಅವತಾರ ಬ್ರಹ್ಮಚಾರಿಣಿ ತಪಸ್ ಮಾಡ್ತಾ ಕೂತಿದ್ದಾಳೆ. ಅದೇ ತಪಸ್ಸಂದ್ರೆ ನಿಜವಾಗಿಯೇ ಕೂತಿದ್ದಾಳೇನೋ ದೇವಿ ಅನ್ನೋ ಥರ ಕಾಣ್ತಾಯಿತ್ತು. ನಂತರ 3ನೇ ಅವತಾರ ಚಂದ್ರಘಂಟಾ ದೇವಿ. ಆಕೆನೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅಂದರೆ, ಹಬ್ಬ ನೋಡೋಕ್ಕೆ 2 ಕಣ್ಣು ಸಾಲದಿದನೆಲ್ಲ. ನಂತರ ಬಂದಿದ್ದೆ ಕೂಷ್ಮಾಂಡಾ ದೇವಿ. ಹೀಗೆ ಒಂದೊಂದು ನವರಾತ್ರಿಯ 9 ದಿನಗಳಲ್ಲಿ ಯಾವ ದೇವಿಯನ್ನು ನಾವು ಆರಾಧಿಸ್ತೀವಿ, ಅಷ್ಟು ದೇವಿಯ ಅಲಂಕಾರವನ್ನು, ಮೂರ್ತಿಗಳನ್ನು ಅಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅಲ್ಲಿ ಬಂದಂಥವರೆಲ್ಲರೂ ಎಲ್ಲ ದೇವಿಗಳ ಮುಂದೆ ಫೋಟೋ ತಕ್ಕೊಂಡಿದ್ದು ಸೆಲ್ಫಿ. ಕೊನೆಗೆ ನಮ್ಮ ವಿದ್ಯಾದೇವಿ ಶಾರದಾಂಬೆಗೆ ನಮಸ್ಕಾರ ಮಾಡಿದ್ರು. ಇಲ್ಲಿ ನೋಡಿ ಶಿವನಿಗೆ ನಿಜವಾಗೂ ಅನ್ನಪೂರ್ಣೆ ಪಾರ್ವತಿ ಊಟ ಬಡಿಸ್ತಾ ಇದ್ಲು. ಅಲ್ಲಿ ನಿಜವಾದ ಊಟನೇ ಇಟ್ಟಿದ್ರು. ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಜಗದೋದ್ಧಾರ ವೆಂಕಟರಮಣನು ಕೊನೆಯಲ್ಲಿ ನಮಸ್ಕಾರ ಮಾಡ್ತಾ ನಾವು ಬಂದಿದ್ದು ಬೆಂಗಳೂರು ಕೆಫೆಗೆ. ಯಾಕಪ್ಪ ಇಲ್ಲಿ ಬಂದಿದ್ದರೆ, ನಮ್ಮ ಅಕ್ಕನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಸಿಕ್ಕಿ, ನೀವು ಇಲ್ಲಿಗೆ ಬರಲೇಬೇಕು, ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಕೊನೆಗೆ ಊಟ ಬೇಡ ಅಂಥೇಳಿ ನಾವು ಅಲ್ಲೇ ದೋಸೆಯನ್ನು ತಿಂದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಆಚೆ ಹಾಗೆ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಹೂವಿನ ಮಾರ್ಕೆಟ್ಗೆ. ಹೂನೆಲ್ಲ ತೊಗೊಂಡು ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ಇವಾಗಲೇ ತೊಗೊಂಡು ಮುಂದೆ ಬರ್ತಾ ಇದ್ವಾ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹೂ ಅಂತೆಲ್ಲ ನೋಡಿಕೊಂಡು, ವಾವ್ ಸಖತ್ತಾಗಿತ್ತು ರೀ ಹೂಗಳು ಮಾತ್ರ ನೋಡೋದಕ್ಕೆ. ಆದರೆ ಬೆಲೆನೂ ಅಷ್ಟೇ ಇದೆ. ಹೂವಿನ ಶಾಪಿಂಗ್ ಮುಗಿಸ್ಕೊಂಡು ಬಟ್ಟೆದು ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಟೋ ಹತ್ತಿ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮೇಘನೂ ಶಾಲಿನಿ ಸೇರಿಕೊಂಡು ಮನೆ ಹೊಸ್ತಿಲೆಲ್ಲ ಸಾರಿಸಿ ರಂಗೋಲಿನ ಇಟ್ಟು ದೀಪನೂ ಹಚ್ಬಿಟ್ಟಿದ್ರು. ಸರಿ, ನಾನು ಬೇಗ ಫ್ರೆಶ್ ಅಪ್ ಆಗಿ ಇವತ್ತಿನೇನು ಬಣ್ಣ ಇದೆ ಹಳದಿ ಬಣ್ಣದ ಸೀರೆನ ಉಟ್ಕೊಂಡು ಪೂಜೆಗೆ ಕೂತ್ಕೊಂಡ್ವಿ. ಸರಿ, ನಾನು ಅಮ್ಮನವ್ರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿ ಅಮ್ಮನ ಮುಂದೆ ಇಟ್ಟೆ. ಇವತ್ತು ದೇವಿ ಕೂಷ್ಮಾಂಡಾ ಅವತಾರದಲ್ಲಿ ಇರ್ತಾಳಂತೆ. ಬ್ರಹ್ಮಾಂಡ ರಚಿಸಿದ ಶ್ರೀ ಆದಿಶಕ್ತಿ ಸೂರ್ಯಮಂಡಲ ಕಾಂತಿಯನ್ನು ಹೊಂದಿರ್ತಾಳೆ. ಮತ್ತು ಈಕೆ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಂದರೆ ಈಕೆಗೆ ತುಂಬ ಪ್ರಿಯ ಅಂತೆ. ಈಕೆ ಆಯಸ್ಸು, ಆರೋಗ್ಯ ಮತ್ತು ಏಕಾಗ್ರತೆಯನ್ನು ನಮಗೆ ಕರುಣಿಸ್ತಾಳಂತೆ. ನಮ್ಮ ಆರೋಗ್ಯ ಆದಷ್ಟು ವೃದ್ಧಿಯಾಗತ್ತಂತೆ. ಅದಕ್ಕೆ ನಾವು ಈಕೆಯನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಸರಿ, ಕೊನೆಗೆ ಪೂಜೆ ಮಾಡಿ ಮಂಗಳಾರತಿನ ಶುರು ಮಾಡಿದ್ವಿ. ನಮೋಸ್ತುತೆ
ನಮೋಸ್ತುತೇ. ಕೊನೆಗೆ ನಾನು ನನ್ನ ಸೊಸೆ ಒಂದು ಫೋಟೋ ತೊಗೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.